ನಾನು ಬಿಜೆಪಿ ಪಕ್ಷ ಸೇರೋದು ಇದೀಗ ಓಪನ್ ಸೀಕ್ರೆಟ್ ಅಂತ ಉಮೇಶ್ ಜಾಧವ್ ಸ್ಪಷ್ಟನೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಟಿವಿ5 ಜೊತೆಗೆ ಮನಬಿಚ್ಚಿ ಮಾತನಾಡಿದ ಅವರು, ಲೋಕಸಭೆಗೆ ಕಾಂಗ್ರೆಸ್ನಿಂದ ಯಾರೇ ನಿಂತರೂ ನಾನು ಎದುರಾಳಿ. ನನಗೆ ಕಾಂಗ್ರೆಸ್ ಕೊಟ್ಟಿರೋ ಟಾರ್ಚರ್ 6 ತಿಂಗಳಿಂದ ಗೊತ್ತಿದೆ. ಕೆಲವರ ಕಿರುಕುಳಕ್ಕೆ ಬೇಸತ್ತು ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದೀನಿ. ನನ್ನ ವಿರುದ್ಧ ಪ್ರಚಾರ ಮಾಡೋರಿಗೆ ದೇವರು ಬುದ್ಧಿ ಕೊಡಲಿ ಅಂತ ಹೇಳಿದ್ರು. ಈ ಬಗ್ಗೆ ಡಾಕ್ಟರ್ ಉಮೇಶ್ ಜಾಧವ್ ಜೊತೆ ನಮ್ಮ ಪ್ರತಿನಿಧಿ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಚಿಂಚೋಳಿಯ ಶಾಸಕರಾಗಿದ್ದಂಥ ಉಮೇಶ್ ಜಾಧವ್ ಅವರು ಇದೀಗ ತಮ್ಮ ಶಾಸಕ ಸ್ಥಾನಕ್ಕೆ ಗುಡ್ ಬೈ ಹೇಳಿದ್ದಾರೆ. ಸೊ ಈಗ ನಾಳೆ ಮೋದಿ ಆಗಮಿಸುವಂಥ ಈ ಸಂದರ್ಭದಲ್ಲಿ ಅವರ ನಡೆ ಏನಿರಬಹುದು ಅನ್ನೋದಕ್ಕೆ ಮಾತಾಡಲಿಕ್ಕೆ ಖುದ್ದು ಉಮೇಶ್ ಜಾಧವ್ ಅವರೇ ನಮ್ಮ ಜೊತೆಯಲ್ಲಿದ್ದಾರೆ. ಸರ್ ಹೇಳಿ, ಈಗ ಶಾಸಕ ಸ್ಥಾನಕ್ಕೆ ತಾವು ರಾಜೀನಾಮೆಯನ್ನು ಕೊಟ್ಟಿದ್ದೀರಿ. ಸೊ ನಿಮ್ಮ ರಾಜೀನಾಮೆಗೆ ಪ್ರಮುಖವಾಗಿ ನಿಮ್ಮ ರಾಜೀನಾಮೆಗೆ ಏನು ಕಾಂಗ್ರೆಸ್ಸಲ್ಲಿ ಆಗಿರುವಂಥ ಟಾರ್ಚರ್ ಏನು? ಸರ್, ಪೂರ 6 ತಿಂಗಳಿಂದ ನೀವು ಯಾವಾಗಲೂ ಅವ್ರು ಪ್ರತಿ ದಿವಸ ಕೇಳ್ಕೊತ ಬರ್ಲಿಕ್ಕತ್ತೀರಿ. ನೋಡಿರಿ ಹಾಲತ್ತೇನದ, ಇದು ಸಮ್ಮಿಶ್ರ ಸರ್ಕಾರದಾಗ ನಾವು ಅಭಿವೃದ್ಧಿ ಕೆಲಸ ಏನಾಗ್ಲಿಕ್ಕತ್ತಿಲ್ಲ ಮತ್ತು ಅಲ್ಲಿ ವಾತಾವರಣ ಸ್ವಲ್ಪ ನಮಗೆ ಸರಿ ಅನಿಸ್ಲಿಲ್ಲ. ಅದಕ್ಕೆ ನಾವು ನಿಮ್ಗೆ ಹೇಳ್ಕೊತ ಬರ್ಲಿಕ್ಕತ್ತೀವಿ. ನಾವು ಅದರದಕ್ಕೆ ಈಗ ನಿರ್ಣಯ ತೊಗೊಳ್ಳೋ ಟೈಮ್ ಬಂದ್ರೆ ನಿರ್ಣಯ ತೊಗೊಂಡು ನಾವು ರಿಸೈನ್ ಮಾಡಿ ಬಂದೀವಿ ನಾವು ಅಷ್ಟೇ. ಓಕೆ, ಈಗ ಉಮೇಶ್ ಜಾಧವ್ ಮುಂದಿನ ನಡೆ ಏನು ಸರ್? ಈಗ ನಾಳೆ ನಡೆ ದೇವ್ರ ದರ್ಶನ ತೊಗೊಳ್ಳೋದ ಶರಣಬಸಪ್ಪ ಅಂದು ಮತ್ತು ಮುಂದೆ ಹೆಜ್ಜೆ ಹಿಡಿಯೋದ ಅಷ್ಟೇ. ಅಲ್ಲ, ಪ್ರಧಾನಿ ಮೋದಿ ಅವರು ನಾಳೆ ಕಲಬುರಗಿ ಬರ್ಲಿಕ್ಕೆ ಬಿಜೆಪಿ ಬೃಹತ್ ರ್ಯಾಲಿ ಇದೆ. ಆ ವೇದಿಕೆಯಲ್ಲಿ ತಾವು ಕೇಸರಿ ಶಾಲ್ ಹಾಕೋತೀರಿ ಅಂತ ಹೇಳಿ ಮಾತು ಕೇಳಿ ಬರ್ತಾ ಇದೆ. ನಾ ಇನ್ನೂ ಯಾರಿಗೆ ಭೇಟಿಯಾಗಿಲ್ಲ. ರಿಸೈನ್ ಮಾಡಿ ಬಂದೀನಿ. ಶರಣಬಸಪ್ಪ ದರ್ಶನ ತೊಗೊಳ್ಳಿಗೆ ಬಂದೀನಿ. ತೊಗೊಂಡ್ಮ್ಯಾಗ ಅವ್ರಿಗೆ ಭೇಟಿ ಆಗ್ತೀನಿ. ಅವ್ರು ಹೆಂಗೆ ಅಜೆಂಡಾ ಮಾಡ್ಯಾರ ಅದ್ರ ಪ್ರಕಾರ ನಡಿಬೇಕಾಗ್ತದೆ. ಅಲ್ಲ, ಅಂದರೆ ಬಿಜೆಪಿ ಸೇರ್ಪಡೆ ಬಗ್ಗೆ ಇನ್ನೂ ಏನು ಕ್ಯೂರಿಯಾಸಿಟಿ, ಯಾಕೆ ಸಸ್ಪೆನ್ಸ್ ಏನಂತ? ನೋ ಕ್ಯೂರಿಯಾಸಿಟಿ. ಯಾರಿಗೆ ಎಲ್ಲರಿಗೂ ಗೊತ್ತದ. ಈಗ ಹೂವಿನ ಒಂದು ಬೊಕ್ಕೆ ಕೊಟ್ಟು ನೋಡಲಿಲ್ಲ, ವೆಲ್ಕಮ್ ಅಂತ ಹೇಳಿದೆಲ್ಲ ನೋಡಿರಲ್ಲ. ಇಟ್ ಇಸ್ ಓಪನ್ ಸೀಕ್ರೆಟ್. ಓಪನ್ ಸೀಕ್ರೆಟ್ ನಾಳೆಗೆ ಆದ್ಮೇಲೆ ಗೊತ್ತಾಗ್ತದೆ ನಿಮಗೆ. ನಾವು ಕೆಲಸ ಆಗತ್ತಾನೆ ಹೇಳಲ್ಲ. ನಾ ರಾಜೀನಾಮೆ ಕೊಡತಾನೆ ಯಾರಿಗೆ ಹೇಳಿಲ್ಲ. ಕೊಟ್ಟ ಮ್ಯಾಗ ಗೊತ್ತಾಗ್ಯದ. ನಾಳೆಗೆ ಬಿಜೆಪಿ ಸೇರ್ಪಡೆ ಅದೇ ಸಿಸ್ಟಮ್ ಹಂಗಿದೆ ನಮ್ದು. ಯಾಕಂದ್ರೆ ಮಾಡೋದು ನಡೆದಂತೆ ನುಡಿದಂತೆ ನಡಿಬೇಕು. ಈಗ ಫೈನಲ್ ಆಗಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ತೊಡೆ ತಟ್ಟಲಿಕ್ಕೆ ತಾವು ರೆಡಿ ಆಗಿದ್ದೀರಿ. ನಾನು ಗುಲ್ಬರ್ಗ ಲೋಕಸಭೆ ಸದಸ್ಯ ಬಿಜೆಪಿ ಕಡೆಯಿಂದ ಹೇಳಲಿಕ್ಕತ್ತಾರ. ಕಾಂಗ್ರೆಸ್ಗೆ ಯಾರು ನಿಂತಿದ್ರು ಗೊತ್ತಿಲ್ಲ ನನಗೆ. ಯಾರು ನಿಂತರು ಅವ್ರಿಗೆ ನಿಂದ್ರೋದು ಅದ. ನಮಗೆ ಯಾರೇ ಇರಲಿ ಈಗ ಒಂದು ತೊಡೆ ತಟ್ಟಕ್ಕೆ ರೆಡಿ ಆಗಿದ್ದೀರಿ. ನಮಗೆ ಗೊತ್ತಿಲ್ಲ. ತೊಡೆ ತಟ್ಟಿದ್ರು ಪ್ರಜಾಪ್ರಭುತ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೆ ಹಕ್ಕು ಕೊಟ್ಟಾರ ಎಲೆಕ್ಷನ್ ಮಾಡಲಿಕ್ಕೆ, ನಿಂದಿರ್ಲಿಕ್ಕೆ. ಯಾರೇ ಸಣ್ಣ ವ್ಯಕ್ತಿ ಇರಲಿ ದೊಡ್ಡ ವ್ಯಕ್ತಿ ಇರಲಿ. ನಮಗೊಂದು ಇಲ್ಲಿ ಇವತ್ತು ಒಂದು ಪ್ರಜಾಪ್ರಭುತ್ವ ಅವಕಾಶ ಅದ. ಅದು ಸ್ವಲ್ಪ ನಾವು ಪ್ರಯತ್ನ ಮಾಡಿರ್ತೀವಿ. ಸರ್, ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ವಾಟ್ಸಪ್ ಮುಖಾಂತರ ತಮ್ಮ ವಿರುದ್ಧ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೆಗಾ ಡೀಲು ಇವೆಲ್ಲದ ಅಪಪ್ರಚಾರ ನಡೀತಾ ಇದೆ. ಇದಕ್ಕೇನು ಉತ್ತರ ಕೊಟ್ಟರಿಗೆ ಶರಣಬಸಪ್ಪ ಬುದ್ಧಿ ಕೊಡಲಿ ಅಂತ ಹೇಳ್ತೀನಿ ಅಷ್ಟೇ. ಸುಳ್ಳು ಹೇಳೋರಿಗೆ ಬುದ್ಧಿ ಕೊಡಲಿ. ಅವರಿಗೆ ಸುಳ್ಳು ಆಡಬೇಡ್ರಿ. ರಾಜಕೀಯ ಈಗಾಗಲೇ ಜನರ ರಾಜಕೀಯ ವ್ಯಕ್ತಿ ಮೇಲೆ ಭರೋಸಾ ಹೋಗ್ಲಿಕ್ಕತ್ತದ. ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ ಮಾಡಬೇಡ್ರಿ, ಸುಳ್ಳು ಹೇಳಿ ಅಂತ ಹೇಳಿಕತ್ತೀವಿ ಅಷ್ಟೇ. ಇದಿಷ್ಟು ಉಮೇಶ್ ಜಾಧವ್ ಅವರ ಮಾತು. ಕ್ಯಾಮ್ರಾಮನ್ ಶಂಕರ್ ಜೊತೆ ಗೋಪಾಲ್ ಕುಲಕರ್ಣಿ, ಟಿವಿ5 ಕಲಬುರಗಿ.